ಸರ್ಕಾರಕ್ಕೆ ಅನೇಕ ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ನಾನು ಅಶೋಕ್ ರವರ ಸಲಹೆ, ಅಶ್ವಥ್ ನಾರಾಯಣ್ ಸಲಹೆ ಅವರೆಲ್ಲ ಕೂಡ ಒಪ್ತೇನೆ. ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ, ಹಿರಿಯ ನಾಯಕರುಗಳಾಗಿ ಟೀಕೆನೂ ಮಾಡಿದ್ದಾರೆ. ನಾನು ಟೀಕೆನ ಯಾವತ್ತೂ ಸ್ವೀಕಾರ ಮಾಡೋನು. ಕ್ರಿಟಿಸಿಸಮ್ ಇಲ್ಲ ಅಂತಂದ್ರೆ ನಮ್ಮ ಯಾರನ್ನೂ ಕೂಡ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಚಿನ್ನ ಪರೀಕ್ಷೆ ಮಾಡ್ಬೇಕಾದ್ರೆ ಚಿನ್ನನ ಬೆಂಕಿಗೆ ಹಾಕ್ತಾರೆ. ಮನುಷ್ಯನ ಪರೀಕ್ಷೆ ಮಾಡ್ಬೇಕಾದ್ರೆ ಟೀಕೆಗಳು, ಆಪಾದನೆಗಳು ಬರ್ತವೆ. ಇದರಲ್ಲಿ ನಾವು ಯಾವ ರೀತಿ ತಿದ್ಕೊಳ್ಬೇಕು ಅನ್ನೋದು ಕೂಡ ನಾವು ಬೇಕಾದಷ್ಟು ಪ್ರಯತ್ನ ಮಾಡ್ತೇವೆ. ನಾ ಟೀಕೆ ಮಾಡಿದ್ರು ಅಂದ ತಕ್ಷಣ ನಾನು ಯಾರ ಮೇಲೂ ಸಿಟ್ಟು ಮಾಡ್ಕೊಳ್ಳಲ್ಲ. ಇವನ್ ಮೀಡಿಯಾನು ಅಷ್ಟೇ, ಬೇಕಾದಷ್ಟು ನನ್ನ ಚೆಚ್ಚವ್ರೆ, ಬೇಕಾದಷ್ಟು ಅವರು ಬೇಕಾದ ಸಂದರ್ಭದಲ್ಲಿ ನಾನು ನೋಡಿದ್ದೇನೆ. ನನ್ನ ಮನೆ ರೇಡ್ ಆದಾಗ ಬೇರೆ ಸಂದರ್ಭದಲ್ಲೆಲ್ಲ ಅಗ್ನಿ ಪರೀಕ್ಷೆ. ಸೊ ನಿಮ್ಗೂ ಯಾವಾಗೋ ಸಂದರ್ಭದಲ್ಲಿ ಹೇಳಿದೆ ಕೆಲವು ಲೀಡರ್ಗಳಿಗೆ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅಂತ. ತಕ್ಷಣ ನಾನು 89ರಲ್ಲಿ ಅಸೆಂಬ್ಲಿಗೆ ಬಂದೆ. 85 ಟ್ರೈ ಮಾಡಿದೆ, ಆಗಲಿಲ್ಲ, ಸೋತೋಗ್ಬಿಟ್ಟೆ. 89 ಬಂದೆ. 89 ಬಂದಾಗ ಬಂಗಾರಪ್ಪನವ್ರ ಸಂಪುಟದಲ್ಲಿ ಮೊದಲನೇ ಟರ್ಮ್ಗೆನೆ ಜೈಲು, ಪ್ರಿಸನ್ನು, ಹೋಮ್ ಗಾರ್ಡ್ಸು, ಫೈರ್ ಫೋರ್ಸ್ ಅಂತ ಒಂದು ಸಣ್ಣ ಇಲಾಖೆ ಕೊಟ್ಟಿದ್ರು. ಕೊಟ್ಟಾಗ ಬಹಳ ಸಂತೋಷದಿಂದ ಮಾಡಿದ್ದೆ. ತಮಗೂ ತಾವು ಯಾವ ಚೇರಲ್ಲಿ ಇರ್ತಾರೋ ನಂಗೆ ಗೊತ್ತಿಲ್ಲ, ಐ ಡೋಂಟ್ ನೋ. ಬಟ್ ಮುಂದಕ್ಕೆ ನಮ್ಮ ಸರ್ಕಾರದ ಚಿಂತನೆ, ನಾವು ಅದೇ ಸಿಸ್ಟಮ್ಗೆ ಹೋಗ್ಬೇಕು ಅನಿಸ್ತದೆ ನನಗೆ. ನಾನು ಸಣ್ಣ ಇಲಾಖೆ, ಬರೀ 3 ಕೋಟಿ ರೂಪಾಯಿ ನನ್ನ ಇಲಾಖೆ, ನನ್ನ ಡಿಪಾರ್ಟ್ಮೆಂಟ್. ಅಲ್ಲಲ್ಲ, 3 ಕೋಟಿ ಡಿಪಾರ್ಟ್ಮೆಂಟ್ಗೆ ಬಜೆಟ್ ಇದ್ದಿದ್ದು 3 ಕೋಟಿ. ಸೊ ಆ 3 ಕೋಟಿಗೆ 3 ಕೋಟಿ ಅದಕ್ಕೆ ನಾವು ಪ್ರತಿಯೊಂದು ಇಲಾಖೆಯವರು ಕೂಡ ಮಂತ್ರಿಗಳೆಲ್ಲ ಕಂಪಲ್ಸರಿ ಕೂತ್ಕೊಳ್ಳೋರು. ಎಲ್ಲ MLA ಆ ಇಲಾಖೆನ ವಿರೋಧ ಪಾರ್ಟಿಲೆಲ್ಲ ಡಿವಿಷನ್ ಮಾಡೋರು. ನೀನು ಅರ್ಬನ್ ಡೆವಲಪ್ಮೆಂಟ್ ಮಾಡೋ, ನೀನು ರೂರಲ್ ಡೆವಲಪ್ಮೆಂಟ್ ಮಾತಾಡೋ, ನೀನು ಇದನ್ನು ಮಾತಾಡೋ ಅಂತ ಮಾಡೋರು. ಸೊ ನಾನು ಇಲ್ಲಿ ರಿಪ್ಲೈ ಮಾಡಿದ್ದೀನಿ. ಇಟ್ ವಾಸ್ ಆನ್ ಅ ವೆರಿ ಬಿಗ್ ಹೆಡ್ಲೈನ್ಸ್. ನನ್ನ ರಿಪ್ಲೈ ಕೃಷ್ಣ ಜೈಲಲ್ಲಿ ಹುಡ್ತಾ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಅಲ್ಲಿಂದ ಶುರು ಮಾಡಿದ್ದೆ ನಾನು. ಸೊ ಅದು ದೊಡ್ಡ